ಸ್ನೇಹಿತರೆ, ಬನ್ನಿ ಇವತ್ತು HSRP ಪ್ಲೇಟ್ಗೆ ಹೇಗೆ ಅಪ್ಲೈ ಮಾಡೋದು ಅಂತಕ್ಕಂಥದ್ದನ್ನ ನೋಡಕ್ ಹೋಗ್ತಾ ಇದೀವಿ. ನೀವೇನಾದ್ರೂ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಸ್ಟೆಪ್ ಬೈ ಸ್ಟೆಪ್ ನೋಡಿದ್ದೆ ಆದ್ರೆ ನೀವು ಕಂಪ್ಲೀಟ್ ಪ್ರೊಸೆಸ್ ಅನ್ನ ಅರ್ಥ ಮಾಡ್ಕೊಳ್ತೀರಿ. ಜೊತೆಗೆ ಅಪ್ಲೈ ಕೂಡ ತುಂಬಾ ಈಸಿಯಿಂದ ಮಾಡ್ಬಿಡ್ತೀರಾ. ಯಾವುದೇ ತಪ್ಪಿಲ್ದಂಗೆ ನೀವು ಮಾಡಬೇಕಾಗತ್ತೆ. ಆ ಕಾರಣದಿಂದಾಗಿ ನೀವು ಫಸ್ಟ್ ಕ್ಲೀನ್ ಆಗಿ ನನ್ನ ವಿಡಿಯೋನ ಅಬ್ಸರ್ವ್ ಮಾಡಿ ಆ ನಂತರದಲ್ಲಿ ನೀವು ಅಪ್ಲೈ ಮಾಡಬೇಕು. ನೀವೇನಾದ್ರೂ ಕರೆಕ್ಟ್ ಆಗಿ ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ HSRP ಪ್ಲೇಟು ನಿಮ್ಗೆ ಬರಕ್ ಸಾಧ್ಯ ಆಗಲ್ಲ. ಜೊತೆಗೆ ವೆಬ್ಸೈಟು ನಿಮ್ಗೆ ಏನು ಡೇಟಾನ ತೆಗೆದುಕೊಳ್ಳಲ್ಲ. ಆ ದಿಸೆಯಿಂದಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ನೋಡಿಕೊಂಡು ಪ್ರತಿಯೊಂದನ್ನು ಕೂಡ ನಾನು ಹೇಳ್ದಾಗೆ ಫಾಲೋ ಮಾಡಿ ಖಂಡಿತ ಸಕ್ಸಸ್ ಆಗುತ್ತೆ. ಪೇಮೆಂಟ್ ಕೂಡ ನೀವು ಆನ್ಲೈನ್ ಮಾಡಬಹುದು, ಏನೂ ತೊಂದರೆ ಇಲ್ಲ ಅಂತಕ್ಕಂಥದ್ದು. ನಾನು ಇನ್ ಡೀಟೇಲ್ಸ್ ನ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಬಹಳ ಸಿಂಪಲ್ ಆಗಿ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ಮುನ್ನ ನೀವೇನಾದ್ರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನ್ ಮಾಡ್ತಕ್ಕಂಥ ಪ್ರತಿ ಅಪ್ಡೇಟ್ಸ್ಗಳು, ನಾಲೆಡ್ಜ್ ರಿಲೇಟೆಡ್ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಳ್ತಿರಲ್ಲ. ಜೊತೆಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋಗೆ ಒಂದು 500 ಲೈಕ್ ಅನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸರಿ, ಹೋಗೋಣ ವಿಡಿಯೋಗೆ ಬನ್ನಿ. ನಾನು ಈಗ ಲ್ಯಾಪ್ಟಾಪ್ ಸ್ಕ್ರೀನ್ಗೆ ಹೋಗ್ತಾ ಇದ್ದೀನಿ. ನೀವು ಮೊಬೈಲ್ ಫೋನ್ ಅಲ್ಲಾದ್ರೂ ಕೂಡ ಅಪ್ಲೈ ಮಾಡ್ಬೋದು. ವೆರಿ ಸಿಂಪಲ್ ಸ್ಟೆಪ್ಸ್ ಇದೆ. ನಾನು ಏನು ಹೇಳ್ತಾ ಇದ್ದೀನಿ ಅದನ್ನ ಲ್ಯಾಪ್ಟಾಪ್ ಅಲ್ಲಿ ಅಪ್ಲೈ ಮಾಡ್ಬೋದು, ಆರ್ ಮೊಬೈಲ್ ನಲ್ಲಿ ಡೆಸ್ಕ್ಟಾಪ್ ಆಪ್ಷನ್ಸ್ ನ ಆಯ್ಕೆ ಮಾಡಿಕೊಂಡು ಅದರಲ್ಲೂ ಕೂಡ ನೀಟಾಗಿ ಅಪ್ಲೈ ಮಾಡ್ಕೋಬಹುದು. ಏನು ತೊಂದರೆ ಇಲ್ಲ. ಬನ್ನಿ, ಒಂದೇ ಸೇಮ್ ಪ್ರೊಸೀಜರ್ಸ್. ನಿಮ್ ಲ್ಯಾಪ್ಟಾಪ್ ಅಲ್ಲಿ ಆರ್ ಮೊಬೈಲ್ ಅಲ್ಲಿ ಯಾವ್ದಾದ್ರು ಒಂದು ಬ್ರೌಸರ್ಗೆ ಹೋಗ್ಬೇಕಾಗತ್ತೆ. ಒಂದು ಬ್ರೌಸರ್ಗೆ ಹೋಗಿ, ಕ್ರೋಮ್ ಬ್ರೌಸರ್ ಎಲ್ಲ ಕಡೆ ಇರುತ್ತೆ, ಕ್ರೋಮ್ ಬ್ರೌಸರ್ಗೆ ಹೋಗಿ ಅಲ್ಲಿ ಒಂದು ವೆಬ್ಸೈಟ್ ಅಡ್ರೆಸ್ ಇದೆ, SIAM ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. HSRP ರಿಜಿಸ್ಟ್ರೇಷನ್ ಸೊಸೈಟಿ ಆಫ್ ಇಂಡಿಯಾ ಆಟೋಮೊಬೈಲ್ ಮೆನು ಅಂತ ಬರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಹೀಗೆ ಒಂದು ಪೇಜ್ ಓಪನ್ ಆಗುತ್ತೆ. ನೀವೇನಾದ್ರೂ ಇದನ್ನ ಟೈಪ್ ಮಾಡಿ ವೆಬ್ಸೈಟ್ಗೆ ಹೋಗಕ್ಕಾಗಿಲ್ಲ ಅಂತ ಹೇಳಿದ್ರೆ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಇದರ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ನೀವು ಕ್ಲಿಕ್ ಮಾಡುವುದರ ಮೂಲಕ ಡೈರೆಕ್ಟ್ ಆಗಿ ವೆಬ್ಸೈಟ್ಗೆ ಹೋಗ್ಬೋದು. ಬನ್ನಿ, ಹಾಗಾದ್ರೆ ಈಗ ಹೋಗ್ತಾ ಇದ್ದೀನಿ. SIAM ಅಂತಕ್ಕಂಥ ಒಂದು ವೆಬ್ಸೈಟ್ ಈಗ ಓಪನ್ ಆಗಿದೆ. ಇದರಲ್ಲಿ ಮೇಲ್ಗಡೆ ಬಂದ್ರೆ ಹೋಮು, ಮೀಡಿಯಾ, ನ್ಯೂಸು, ಕಾಂಟ್ಯಾಕ್ಟ್, ಬುಕ್ HSRP ಅಂತಿದೆ. ಈ ಬುಕ್ HSRP ಗೆ ಹೋದ್ರೆ ನಿಮ್ಗೆ ಇಡೀ ಡೀಟೇಲ್ಸ್ ಬರುತ್ತೆ. ಜೊತೆಗೆ HSRP ರಿಜಿಸ್ಟ್ರೇಷನ್ ಅಂತಾನು ಕೂಡ ಅದು ಓಪನ್ ಆಗಿರುತ್ತೆ. ನಾನು ಬುಕ್ HSRP ಗೆ ಹೋಗ್ತಾ ಇದ್ದೀನಿ. ಸೇಮ್ ಪೇಜು ಓಪನ್ ಆಗುತ್ತೆ. ಇಲ್ಲಿ ಡೀಟೇಲ್ಸ್ ಅನ್ನ ಕೊಡಬೇಕು. ಫುಲ್ ನೇಮ್ ಅಂತ ಇದೆ. HSRP ರಿಜಿಸ್ಟ್ರೇಷನ್ ಅಂತ ಫಸ್ಟ್ ಕಾಣಿಸ್ತಾ ಇದೆ. ಇಲ್ಲಿ ಫುಲ್ ನೇಮ್ ಅಂತಿದೆ. ಫುಲ್ ನೇಮ್ ಅನ್ನ ಕೊಡಿ. ಅಂದ್ರೆ ನಿಮ್ಮ ವೆಹಿಕಲ್ ಯಾರ ನೇಮಲ್ಲಿ ಇದೆಯೋ ಅವರ ಹೆಸರನ್ನ ಇಲ್ಲಿ ಹಾಕಬೇಕು. ನೆಕ್ಸ್ಟ್ ಇಮೇಲ್ ಅಂತಿದೆ. ಆಕ್ಟಿವ್ ಇರೋ ಇಮೇಲ್ ಅನ್ನ ಕೊಡಿ. ನೆಕ್ಸ್ಟ್ ಸ್ಟೇಟ್ ಅನ್ನ ಕೇಳ್ತಾ ಇದೆ. ನಿಮ್ಮ ಸ್ಟೇಟ್ ಯಾವುದು ಅದನ್ನ ಕೊಡಿ. ಇನ್ನು ಬಲ್ಗಡೆಗೆ ಬಂದ್ರೆ ವೆಹಿಕಲ್ ರಿಜಿಸ್ಟರ್ ನಂಬರ್ ಅಂತಿದೆ. ಇದನ್ನ ನೀಟಾಗಿ ನೋಡ್ಕೊಂಡು ಟೈಪ್ ಮಾಡಬೇಕು. ಮತ್ತೊಮ್ಮೆ ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್. ನಿಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕಿ, ವೆಹಿಕಲ್ ನಂಬರ್ ಅನ್ನ ಹಾಕಿ. ನೆಕ್ಸ್ಟ್ ಮೊಬೈಲ್ ನಂಬರ್ ಅಂತ ಕೇಳುತ್ತೆ, ಮೊಬೈಲ್ ನಂಬರ್ ಹಾಕಿ. ಇಲ್ಲಿ ನಿಮ್ಗೆ OTP ಎಲ್ಲ ಬರುತ್ತೆ. ಆ ದಿಸೆಯಿಂದಾಗಿ ನೀವು ಆಕ್ಟಿವ್ ಇರೋ ನಿಮ್ದೇ ಮೊಬೈಲ್ ನಂಬರ್ ನ ಕೊಡಿ. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಅಂತ ಕೇಳ್ತಾ ಇದೆ. ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ವೆಹಿಕಲ್ ಎಲ್ಲಿ ರಿಜಿಸ್ಟ್ರೇಷನ್ ಆಯ್ತು ಆ ಡಿಸ್ಟ್ರಿಕ್ಟ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೆಳಗಡೆ ಬಂದ್ರೆ ಎಲ್ಲ ಡೀಟೇಲ್ಸ್ ಫಿಲ್ ಆದ್ಮೇಲೆ ಅಗ್ರಿ ಅಂತ ಇದೆ. ಅಲ್ಲಿ ಚೆಕ್ ಬಾಕ್ಸ್ ಇದೆ. ಅದನ್ನ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಅಂತ ಆಪ್ಷನ್ಸ್ ಇದೆ, ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ್ಮೇಲೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಪ್ಲೀಸ್ ಸೆಲೆಕ್ಟ್ ಯುವರ್ ವೆಹಿಕಲ್ ಬ್ರಾಂಡ್ ಆರ್ ಬುಕಿಂಗ್ HSRP ಅಂತ. ಇಲ್ಲಿ ಡೀಟೇಲ್ಸ್ ಬಂದಿರುತ್ತೆ. ಸ್ಟೇಟು ಮತ್ತೆ ಡಿಸ್ಟ್ರಿಕ್ಟು. ಸೆಲೆಕ್ಟ್ ಯುವರ್ ವೆಹಿಕಲ್ ಟೈಪ್ ಅಂತಿದೆ. ವೆಹಿಕಲ್ ಯಾವುದು ಅಂತ ಸೆಲೆಕ್ಟ್ ಮಾಡಿ. ನಿಮ್ದು 2 ವೀಲರ, 3 ವೀಲರ, ಕಾರ, SUV ನ, ಬಸ್ಸಾ, ಟ್ರಕ್ಕ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ದು ಯಾವ ವೆಹಿಕಲ್ ಆಗಿರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 2 ವೀಲರ್ಸ್ ಆವರೇಜ್ ಪ್ರೈಸ್ ರೇಂಜು 320 to 380 ಅಂತಿದೆ. 2 ವೀಲರ್ ಇಂಪೋರ್ಟೆಡ್ ಹೈ ಅಂಡ್ ಆವರೇಜ್ ಪ್ರೈಸ್ ರೇಂಜ್ 400 to 500 ಇದೆ. ಎಕ್ಸ್ಕ್ಲೂಡಿಂಗ್ ಅಪ್ಲಿಕೇಬಲ್ ಟ್ಯಾಕ್ಸಸ್ ಅಂತಿದೆ. ಇದಿಷ್ಟು ಡೀಟೇಲ್ಸ್ ನೀವು ನೋಡ್ಕೊಳ್ಳಿ. ವೆಹಿಕಲ್ಗೆ ಎಷ್ಟು ಚಾರ್ಜಸ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನಿಮ್ಮ ಸೆಲೆಕ್ಟೆಡ್ ಬ್ರಾಂಡ್ ಅಂದ್ರೆ ನಿಮ್ಮ 2 ವೀಲರ, 4 ವೀಲರ, 3 ವೀಲರ ಯಾವ ಕಂಪನಿಯದು ಅಂತಕ್ಕಂಥದ್ದನ್ನ ಬ್ರ್ಯಾಂಡ್ ನ ತೋರಿಸ್ತಾ ಇದೆ. ಇಲ್ಲಿ ತುಂಬಾ ಬ್ರ್ಯಾಂಡ್ಸ್ ಇದೆ. ಬಜಾಜು, ಏಥರು, ಹೀರೋ, ಹೋಂಡಾ ಎಲ್ಲ ಇದೆ. ನಿಮ್ಮ ವೆಹಿಕಲ್ ಯಾವ ಬ್ರಾಂಡು ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೀಗೆ ಒಂದು ಪೇಜ್ಗೆ ಹೋಗುತ್ತೆ. ಇಲ್ಲಿ 5 ಆಪ್ಷನ್ಸ್ ತೋರಿಸ್ತಾ ಇದೆ. ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅಂತ ಒಂದು, ರೀಪ್ಲೇಸ್ಮೆಂಟ್ ಬುಕ್ಕಿಂಗ್ ಅಂತ ಒಂದು, ಟ್ರ್ಯಾಕ್ ಯುವರ್ ಆರ್ಡರ್ ಅಂತ ಒಂದು, ಓನ್ಲಿ ಕಲರ್ ಸ್ಟಿಕ್ಕರ್ ಅಂತ ಒಂದು, ಗ್ರೀವಿಯನ್ಸಸ್
ರಿಡ್ರೆಸಲ್ ಅಂತ ಒಂದು. ನಮ್ಗೀಗ HSRP ಪ್ಲೇಟ್ ಅನ್ನ ಬುಕ್ ಮಾಡ್ತಿದೀವಿ ವಿತ್ ಕಲರ್ ಸ್ಟಿಕ್ಕರ್ ಅನ್ನೋದ್ರಿಂದ ಇಲ್ಲಿ ಎಡಭಾಗದಲ್ಲಿರೋ ಬುಕ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೀಗೆ ಬುಕ್ಕಿಂಗ್ ಡೀಟೇಲ್ಸ್ ಅಂತ ಹೋಗುತ್ತೆ. ಇಲ್ಲಿ ಕೆಲವು ಡೀಟೇಲ್ಸ್ ಅನ್ನ ನೀವು ಫಿಲ್ ಮಾಡಬೇಕಾಗುತ್ತೆ, ಫಿಲ್ ಮಾಡ್ಕೊಳ್ಳಿ. ಮೊದಲು ಸ್ಟೇಟ್ ಅನ್ನ ಕೇಳ್ತಾ ಇದೆ, ಸೆಲೆಕ್ಟ್ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟೇಟ್ ಅಂತ. ಯಾವ ಸ್ಟೇಟ್ ಅಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ಆಗಿದೆಯೋ ಆ ಸ್ಟೇಟ್ ಅನ್ನ ಹಾಕಿ. ನೆಕ್ಸ್ಟ್ ಚಾಸಿಸ್ ನಂಬರ್ ಅಂತಿದೆ, ಇದನ್ನು ನೀಟಾಗಿ ನೋಡಿಕೊಂಡು ಮತ್ತೆ ಮತ್ತೆ ವೆರಿಫಿಕೇಶನ್ ಮಾಡಿಕೊಂಡು ಇದನ್ನ ಫಿಲ್ ಮಾಡಿ. ನಿಮ್ಮ RC ಬುಕ್ ಏನಿದೆಯೋ RC ಬುಕ್ ಅಲ್ಲಿ ಈ ಒಂದು ನಂಬರ್ ಎಲ್ಲ ನಿಮ್ಗೆ ಸಿಗುತ್ತೆ, ನೋಡ್ಕೊಳ್ಳಿ. ಅದು ಸ್ಮಾರ್ಟ್ ಕಾರ್ಡ್ ಆಗ್ಬೋದು, ಮತ್ತೆ ಬೇರೆ ತರದ ಬುಕ್ ಟೈಪ್ ಆಗ್ಬೋದು, ಅದು ಸಿಗುತ್ತೆ. ಇತ್ತೀಚೆಗಂತೂ ಸ್ಮಾರ್ಟ್ ಕಾರ್ಡ್ ಇದೆ, ಅದನ್ನ ನೋಡ್ಕೊಳ್ಳಿ. ಚಾಸಿಸ್ ನಂಬರ್ ಅಂತ ನಿಮ್ಗೆ ಸಿಗುತ್ತೆ, ಅದನ್ನ ನೋಡ್ಕೊಂಡು ನೀಟಾಗಿ ಹಾಕಿ. ನೆಕ್ಸ್ಟ್ ಬಲ್ಗಡೆ ರಿಜಿಸ್ಟ್ರೇಷನ್ ನಂಬರ್ ಅಂತಿದೆ, ನಿಮ್ಮ ವೆಹಿಕಲ್ ನಂಬರು, ಅದನ್ನ ಹಾಕಿ. ನೆಕ್ಸ್ಟ್ ಇಂಜಿನ್ ನಂಬರ್ ಅಂತ ಕೇಳ್ತಾ ಇದೆ, ಅದು ಕೂಡ ನಿಮ್ಮ RC ಬುಕ್ ಅಲ್ಲಿ ಸಿಗುತ್ತೆ, ನೋಡ್ಕೊಂಡು ಹಾಕಿ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಚಾಸಿಸ್ ನಂಬರು, ಇಂಜಿನ್ ನಂಬರ್ನ ಮತ್ತೆ ಚೆಕ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಿಮ್ಮ ಕಾರ್ಡಲ್ಲೂ ಕೂಡ ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ, ನೀಟಾಗಿ ಚೆಕ್ ಮಾಡ್ಕೊಂಡು ಹಾಕಿ. ನೆಕ್ಸ್ಟ್ ಕೆಳಗಡೆ ಬನ್ನಿ, ಕ್ಯಾಪ್ಚಾ ಬಂದಿರುತ್ತೆ ಎಡಭಾಗದಲ್ಲಿ, ಅದನ್ನು ಬಲ್ಗಡೆ ಹಾಕಿ. ನೆಕ್ಸ್ಟ್ ಕೆಳಗಡೆ ಕ್ಲಿಕ್ ಹಿಯರ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ ತಕ್ಷಣ ವೆಹಿಕಲ್ ಡೀಟೇಲ್ಸ್ ಬರುತ್ತೆ, ನೀವು ನೋಡ್ಕೋಬಹುದು. ಇದರಲ್ಲಿ ನೀವೇನು ಚೇಂಜ್ ಮಾಡೋಕ್ಕಾಗಲ್ಲ, ಆದ್ರೆ ವೆಹಿಕಲ್ ಕ್ಯಾಟಗರಿನ ನೀವು ಚೇಂಜ್ ಮಾಡ್ಬೋದು. ಸೆಲೆಕ್ಟ್ ವೆಹಿಕಲ್ ಕ್ಯಾಟಗರಿ ಅಂತಿದೆ, ಅದನ್ನ ಸೆಲೆಕ್ಟ್ ಮಾಡಿ. ಸ್ಕೂಟ್ರಾ ಮೋಟರ್ ಸೈಕಲ್ ಅಂತ. ನಿಮ್ಗೆ ಸ್ಕೂಟರ್ ಮೋಟರ್ ಸೈಕಲ್ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಟೂ ವೀಲರ್ ನಲ್ಲಿ ನಿಮ್ಗೆ ಏನು RC ಇದೆ ಅದ್ರ ಬಲಭಾಗದಲ್ಲಿ ಕ್ಲಾಸ್ ಅಂತಿದೆ ನೋಡಿ, M ಸೈಕಲ್ ಅಂತ ಇರುತ್ತೆ, ಅದು ಮೋಟರ್ ಸೈಕಲ್ ಇದ್ರೆ ಬೇರೆ ಇದ್ರೆ ಬೇರೆ ಇರುತ್ತೆ. ಅಲ್ಲಿ ನೋಡ್ಕೊಂಡು ನೀವು ಕ್ಲಾಸ್ ಅಂತ ಇರೋ ಕಡೆ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಟೂ ವೀಲರ್ ಆದ್ರಿಂದ ಮೋಟರ್ ಸೈಕಲ್ ಅಂತ ಕಾರ್ಡ್ ಅಲ್ಲಿ ಇದೆ, ಆ ಕಾರ್ಡ್ ಈ ಕಾರ್ಡ್ ಅಲ್ಲಿ ಇದೆ, ಆ ಕಾರ್ಡ್ ಅಲ್ಲಿ ನಾನೀಗ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದ್ರ ಕೆಳಗಡೆ ಬಂದ್ರೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಅಂತಿದೆ, ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಅಂತಿದೆ, ಓನರ್ ನೇಮ್ ಅಂತಿದೆ. ಕರೆಕ್ಟ್ ಆಗಿ ಆ ವೆಹಿಕಲ್ ಯಾರ ಹೆಸರಲ್ಲಿದೋ ಅದನ್ನೇ ಹಾಕಿ. ಇಮೇಲ್ ID ಕೇಳ್ತಾ ಇದ್ದಾರೆ, ಇಮೇಲ್ ಐಡಿಯನ್ನ ಹಾಕಿ. ಬಲ್ಗಡೆ ಮೊಬೈಲ್ ನಂಬರ್ ಕೇಳ್ತಾ ಇದ್ದಾರೆ, ಮೊಬೈಲ್ ನಂಬರ್ನ ಹಾಕಿ. ದೆನ್ ಬಿಲ್ಲಿಂಗ್ ಅಡ್ರೆಸ್ ಅಂತ ಕೇಳ್ತಾ ಇದ್ದಾರೆ, ನೀವು ಈಗಿರೋ ಅಡ್ರೆಸ್ ಬೇಕಾದ್ರೆ ಕೊಡ್ಬೋದು, ಏನ್ ತೊಂದರೆ ಇಲ್ಲ. ಎಲ್ಲ ಡೀಟೇಲ್ಸ್ ಫಿಲ್ ಆದ್ಮೇಲೆ ನೆಕ್ಸ್ಟ್ ಬಟನ್ ಇದೆ, ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆರ್ಡರ್ ಬುಕ್ಕಿಂಗ್ ವೆರಿಫಿಕೇಶನ್ ಅಂತ OTP ಬಂದಿರುತ್ತೆ ನಿಮ್ಮ ಮೊಬೈಲ್ಗೆ, ಆ OTP ನ ನೋಡ್ಕೊಂಡು ಹಾಕಿ. ನೆಕ್ಸ್ಟ್ ಬಟನ್ ಕೆಳಗಡೆ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಹೋಮ್ ಡೆಲಿವರಿ ಕೇಳ್ತಾ ಇದೆ, ಆರ್ ಡೀಲರ್ ಅಪಾಯಿಂಟ್ಮೆಂಟ್ ಅಂತ ಕೇಳ್ತಾ ಇದೆ. 2 ಆಪ್ಷನ್ಸ್ ಇದೆ, ನಾನು ಹೋಮ್ ಡೆಲಿವರಿ ಕೊಟ್ಕೊಳ್ತೀನಿ. ನಿಮ್ಗೆ ಯಾವ್ದು ಬೇಕಾದನ್ನು ಕೊಟ್ಕೋಬಹುದು, ಡೀಲರ್ ಅಪಾಯಿಂಟ್ಮೆಂಟ್ ಅನ್ನು ಕೊಡ್ಬೋದು, ಹೋಮ್ ಡೆಲಿವರಿಯನ್ನು ಕೊಡ್ಬೋದು. ತುಂಬಾ ಹಳ್ಳಿಗಳಾದ್ರೆ ಹೋಮ್ ಡೆಲಿವರಿ ಕೊಡಬೇಡಿ, ಡೀಲರ್ ಅಪಾಯಿಂಟ್ಮೆಂಟ್ ಕೊಡಿ. ಅವರು ಒಂದು ಪ್ಲೇಸ್ ಅಲ್ಲಿ ಇರ್ತಾರೆ, ಅಲ್ಲಿಗೆ ಅದು ಡೆಲಿವರಿ ಆಗುತ್ತೆ, ಆಮೇಲೆ ನೀವು ಅದನ್ನ ನಿಮ್ಮ ಮನೆಗೆ ತರಿಸ್ಕೋಬಹುದು. ಸಿಟಿಲಿ ಇರೋರು ಹೋಮ್ ಡೆಲಿವರಿನ ಕೊಡ್ಬೋದು, ಅದು ಹೋಮ್ ಡೆಲಿವರಿ ಆಗುತ್ತೆ. ನಾನು ಹೋಮ್ ಡೆಲಿವರಿ ಕೊಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ಮೇಲೆ ಎಲ್ಲಿ ಅಂತ ಪಿನ್ ಕೋಡ್ ಅನ್ನ ಕೇಳ್ತಾ ಇದೆ, ನೀಟಾಗಿ ಪಿನ್ ಕೋಡ್ ಅನ್ನ ಹಾಕೊಳ್ಳಿ. ಚೆಕ್ ಅವೈಲಬಿಲಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಮೆಸೇಜ್ ಬಂದಿದೆ, ಕರೆಂಟ್ಲಿ ಸರ್ವಿಸ್ ಇಸ್ ನಾಟ್ ಅವೈಲಬಲ್ ಇನ್ ದಿಸ್ ಏರಿಯಾ, ಪ್ಲೀಸ್ ಎಂಟರ್ ಯುವರ್ ಮೊಬೈಲ್ ನಂಬರ್, ಸೊ ವೆನ್ ಸರ್ವಿಸ್ ರೆಸ್ಯೂಮ್ ಆನ್ ದಿಸ್ ಪಿನ್ ಕೋಡ್ ವಿ ಪಿಂಗ್ ಯು ಬ್ಯಾಕ್ ಅಂತಿದೆ. ಅಂದ್ರೆ ಈ ಒಂದು ಏರಿಯಾಕ್ಕೆ ಸರ್ವಿಸ್ ಇಲ್ಲ, ಸರ್ವಿಸ್ ಸಿಕ್ಕದ ಮೇಲೆ ನಾವು ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಅಂತ ಹೇಳ್ತಾ ಇದೆ, ಸಬ್ಮಿಟ್ ಮಾಡಿ ಅಂತ ಹೇಳ್ತಾ ಇದೆ. ಇಲ್ಲ ನಮಗೆ ಹೋಮ್ ಡೆಲಿವರಿ ಬೇಡ, ಈಗ ನಾನು ಡೀಲರ್ ಅಪಾಯಿಂಟ್ಮೆಂಟ್ ನ ತಗೊಳ್ತೀನಿ ಅಂತ ಹೇಳಿದ್ರೆ ಕೆಳಗಡೆ ಡೀಲರ್ ಅಪಾಯಿಂಟ್ಮೆಂಟ್ ಅಂತ ತೋರಿಸ್ತಾ ಇದೆ, ಅಲ್ಲಿ ಡೀಲರ್ ಅಪಾಯಿಂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಹೀಗೆ ಡೀಲರ್ ಅಪಾಯಿಂಟ್ಮೆಂಟ್ಗೆ ಹೋಗುತ್ತೆ. ಇಲ್ಲಿ ನೀವು ಡೀಲರ್ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಬೇಕು. ನೀವು ಯಾವ ಸ್ಟೇಟ್ ಅಲ್ಲಿ ಇದ್ದೀರೋ ಆ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಪಿನ್ ಕೋಡ್ ಅನ್ನ ಹಾಕು ಕೂಡ ನೀವು ಸರ್ಚ್ ಮಾಡಬಹುದು. ನಿಮ್ಗೆ ಏನಾದ್ರು ಪಿನ್ ಕೋಡ್ ಅಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಡಿಸ್ಟ್ರಿಕ್ಟ್ ಹಾಕಿದ ತಕ್ಷಣ ಹಲವಾರು ಡೀಲರ್ಸ್ ಕಂಡು ಬರ್ತಾರೆ. ಈ ಡೀಲರ್ಸ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಅವೈಲಬಿಲಿಟಿ ಡೇಟು ಕೂಡ ಇಲ್ಲಿ ಬರುತ್ತೆ ನೋಡಿ. ನಾನೀಗ ಒಂದು ಚೆಕ್ ಮಾಡ್ತೀನಿ, ಸಾಯಿ ಮೋಟಾರ್ ಬೆಂಗಳೂರು ಅಂತಿದೆ. ಈ ಬಲ್ಭಾಗದಲ್ಲಿ ಕ್ಲಿಕ್ ಮಾಡಿದ್ರೆ ಅರ್ಲಿಯಸ್ಟ್ ಡೇಟ್ ಅವೈಲಬಲ್ ಅಂತಿದೆ, 15/4/2024 ಅಲ್ಲಿ ಇದು ಸಿಗುತ್ತೆ ಅಂತಿದೆ. ಡೀಟೇಲ್ಸ್ ಅಡ್ರೆಸ್ ಇರುತ್ತೆ. ಇದನ್ನ ನೀವು ನೋಡ್ಕೊಂಡು ಯಾವ ಡೀಲರ್ ನಿಮ್ಗೆ ಬೇಕು, ಹತ್ತಿರದ ಡೀಲರ್ ಯಾರು ಅಂತಕ್ಕಂಥದ್ದನ್ನ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಕೊಂಡು ಹಾಗೆ ಹಾಕಿ. ತುಂಬಾ ಬರುತ್ತೆ.
ಅದ್ರಲ್ಲಿ ನಿಮ್ಗೆ ಹತ್ತಿರದ ಡೀಲರ್ ಯಾರು ಇರ್ತಾರೋ ಅದನ್ನ ಚೆಕ್ ಮಾಡಿ, ಜೊತೆಗೆ ಡೇಟ್ ಅನ್ನು ಚೆಕ್ ಮಾಡಿ, ಯಾವ ಡೇಟ್ ಅಲ್ಲಿ ನಿಮ್ಗೆ ಸಿಕ್ಬೇಕು ಅದನ್ನ ಕೂಡ ನೀವು ಚೆಕ್ ಮಾಡ್ಕೋಬೇಕು. ನಾನು ಸ್ವಲ್ಪ ಬೇಗ ಬೇಕು ಅಂತ ಹೇಳಿ ಹತ್ತಿರದನ್ನು ಬಿಟ್ಟು ಸ್ವಲ್ಪ ದೂರದಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಒಬ್ಬ ಡೀಲರ್ ಅನ್ನ ಅಮೌಂಟ್ ಕೂಡ ತೋರಿಸುತ್ತಾ ಅದನ್ನು ಕೂಡ ನೋಡ್ಕೊಳ್ಳಿ. ದೆನ್ ಬಲಭಾಗದಲ್ಲಿ ಕನ್ಫರ್ಮ್ ಡೀಲರ್ ಅಂತಿದೆ, ಕನ್ಫರ್ಮ್ ನ ಮಾಡಿ. ಕನ್ಫರ್ಮ್ ಮಾಡಿದ್ಮೇಲೆ ನಿಮಗೆ ಸೆಲೆಕ್ಟ್ ಅಪಾಯಿಂಟ್ಮೆಂಟ್ ಡೇಟ್ ಅಂಡ್ ಟೈಮ್ ಸ್ಲಾಟ್ ಅಂತಿದೆ. ನೀವು ಅಪಾಯಿಂಟ್ಮೆಂಟ್ ಡೇಟ್ ಅನ್ನ ಸೆಲೆಕ್ಟ್ ಮಾಡಬೇಕು, ಡೇಟ್ ಅಂಡ್ ಟೈಮ್ ಅನ್ನ ಸೆಲೆಕ್ಟ್ ಮಾಡಬೇಕು. ಕೆಳಗಡೆ ನೋಡಿ ಕ್ಯಾಲೆಂಡರ್ ಅಲ್ಲಿ ಅವೈಲಬಿಲಿಟಿ ಯಾವ್ಯಾವ್ದು ಇದೆ ಅಂತ ತೋರಿಸ್ತಾ ಹೋಗುತ್ತೆ. ಅಲ್ಲಿ ನೀವು ಯಾವ್ದು ಬೇಗ ಬೇಕು ಅಂತ ಅನ್ಸುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ 14ನೇ ತಾರೀಕು ಯಾವುದು ಇಲ್ಲ, 15 ಫಸ್ಟ್ ಡೇಟ್ ಇದೆ, ಏಪ್ರಿಲ್ 15, ಆಮೇಲೆ 16, 18, 19 ಹೀಗೆ ಹೋಗ್ತಾ ಹೋಗುತ್ತೆ. ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ 15ನೇ ತಾರೀಕಲ್ಲಿ ನಿಮ್ಗೆ ಇಷ್ಟು ಟೈಮ್ ಇದೆ ಅಂತ ಹೇಳ್ತಾರೆ, ಇಷ್ಟು ಟೈಮಲ್ಲಿ ಯಾವ ಸ್ಲಾಟ್ ಬೇಕು ಅಂತ ಹೇಳ್ತಾರೆ, ಇಷ್ಟು ಟೈಮು ಕೂಡ ಅವೈಲಬಿಲಿಟಿ ಇದೆ ಅಂತ ಹೇಳ್ತಾರೆ. ನಿಮ್ಗೆ ಯಾವ ಟೈಮ್ ಬೇಕು ಆ ಟೈಮನ್ನು ಸೆಲೆಕ್ಟ್ ಮಾಡಿ. ನಾನು ಈವ್ನಿಂಗ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, 4 PM to 6 PM ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ಬಲಭಾಗದಲ್ಲಿ ಕೊಡ್ತಾರೆ ನೋಡಿ, ಈ ಬ್ಲಾಕ್ ಕಲರ್ ಇರೋದು ಸ್ಲಾಟ್ ಅವೈಲಬಲ್ಲು, ಗ್ರೇ ಕಲರ್ ಇರೋದು ಸ್ಲಾಟ್ ನಾಟ್ ಅವೈಲಬಲ್ಲು, ರೆಡ್ ಇರೋದು ಹಾಲಿಡೇ ಅಂತ. ಇಲ್ಲಿ ಬ್ಲಾಕ್ ಕಲರ್ ಯಾವ್ದು ಬರುತ್ತೋ ಅದೆಲ್ಲ ಅವೈಲಬಿಲಿಟಿ ಅಂತ. ಟೈಮು ಕೊಡ್ತಾರೆ, ಯಾವ ಟೈಮ್ ಬೇಕು ಆ ಟೈಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಲಭಾಗದಲ್ಲಿ ಅವೈಲಬಿಲಿಟಿ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಏಪ್ರಿಲ್ 15, 4 PM to 6 PM ಅವೈಲಬಿಲಿಟಿ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಅವೈಲಬಿಲಿಟಿನ ಸೆಲೆಕ್ಟ್ ಮಾಡಿದ್ಮೇಲೆ ಯುವರ್ ಅಪಾಯಿಂಟ್ಮೆಂಟ್ ವಿಲ್ ಬಿ ಪ್ರೊಸೀಡ್ ಓನ್ಲಿ ಆನ್ ವೆರಿಫಿಕೇಶನ್ ಆಫ್ ಡೇಟಾ, ವೆರಿಫೈ ಕಾಂಟ್ಯಾಕ್ಟ್ ನಂಬರ್ ಅಂಡ್ ಇಮೇಲ್ ID ಟು ರಿಸೀವ್ ಟೈಮ್ಲಿ ಅಪ್ಡೇಟ್ಸ್ ಅಂತಿದೆ. ದೆನ್ ಟೆಕ್ನಿಕ್ ಇಶ್ಯೂ ಆರ್ ಕ್ವೈರಿ ಪ್ಲೀಸ್ ಕಾಂಟ್ಯಾಕ್ಟ್ ಈ ನಂಬರ್ಗೆ ಅಂತಿದೆ. ಇದಿಷ್ಟು ಡೀಟೇಲ್ಸ್ ಇರುತ್ತೆ. ಕೆಳಗಡೆ ಕನ್ಫರ್ಮ್ ಅಂಡ್ ಪ್ರೊಸೀಡ್ ಅಂತ ಕೊಡಿ. ಕನ್ಫರ್ಮ್ ಅಂಡ್ ಪ್ರೊಸೀಡ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಬುಕ್ಕಿಂಗ್ ಸಮ್ಮರಿ ಅಂತ ಬರುತ್ತೆ, ಡೀಟೇಲ್ಸ್ ಬರುತ್ತೆ, ಅಪಾಯಿಂಟ್ಮೆಂಟ್ ಅಡ್ರೆಸ್ ಯಾವುದಿದೆ ಅದು ಬರುತ್ತೆ, ಅಪಾಯಿಂಟ್ಮೆಂಟ್ ಡೇಟ್ ಬರುತ್ತೆ, ಅಪಾಯಿಂಟ್ಮೆಂಟ್ ಟೈಮ್ ಸ್ಲಾಟ್ ಬರುತ್ತೆ, ನೆಕ್ಸ್ಟು ಬೈಕ್ ಡೀಟೇಲ್ಸ್ ಬರುತ್ತೆ, ಇಂಜಿನ್ ನಂಬರು, ಚಾಸಿಸ್ ನಂಬರು ಎಲ್ಲ ಡೀಟೇಲ್ಸ್ ಬರುತ್ತೆ. ನೆಕ್ಸ್ಟು ಕೆಳಗಡೆ ಕನ್ಫರ್ಮ್ ಅಂಡ್ ಪ್ರೊಸೀಡ್ ಅಂತ ಮತ್ತು ಬರುತ್ತೆ. ಕನ್ಫರ್ಮ್ ಮಾಡಿ, ನೋಡ್ಕೊಂಡು ಕನ್ಫರ್ಮ್ ಮಾಡಿ. ನೆಕ್ಸ್ಟ್ ವೆರಿಫೈ ಡೀಟೇಲ್ಸ್ ಅಂಡ್ ಪೇ ಅಂತಿದೆ. ನಿಮ್ಮ ಹೆಸರು ಬರುತ್ತೆ, ಓನರ್ ನೇಮು, ಕಾಂಟ್ಯಾಕ್ಟ್ ನಂಬರು, ಅಡ್ರೆಸ್ ಬರುತ್ತೆ. ನೆಕ್ಸ್ಟು ಇಮೇಲ್ ID ಬರುತ್ತೆ. ಮೊಬೈಲ್ ನಂಬರ್ನ ಕನ್ಫರ್ಮ್ ಮಾಡಿ ಅಂತ ಹೇಳುತ್ತೆ. ಅಲ್ಲಿ ಸೇಮ್ ಆಸ್ ಪ್ರೀವಿಯಸ್ ಮೊಬೈಲ್ ನಂಬರ್ ಅಂತ ತೋರಿಸುತ್ತೆ. ನಿಮ್ಗೆ ಇದೇ ನಂಬರ್ನಿಂದ ನೀವು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೇಮ್ ಆಸ್ ಪ್ರೀವಿಯಸ್ ಮೊಬೈಲ್ ನಂಬರ್ ಅಂತ ಕೊಡಿ. ಇಲ್ಲ ಇನ್ನೊಂದು ಕೊಡ್ತೀನಿ ಅಂತ ಹೇಳಿದ್ರೆ ಇನ್ನೊಂದು ಮೊಬೈಲ್ ನಂಬರ್ನ ನೀವು ಕೊಡ್ಬೋದು. ನಾನು ಸೇಮ್ ಆಸ್ ಪ್ರೀವಿಯಸ್ ಮೊಬೈಲ್ ನಂಬರ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಬಲಭಾಗದಲ್ಲಿ ಡಿಸ್ಕ್ರಿಪ್ಷನ್ಸ್ ಇದೆ, HSRP ಕಾಸ್ಟ್ ಅಂತಿದೆ, ಕಂಪ್ಲೀಟ್ ಇನ್ಕ್ಲೂಡಿಂಗ್ ಸರ್ವಿಸ್ ಆ್ಯಂಡ್ ಫಿಟ್ಮೆಂಟ್ ಕಾಸ್ಟ್ ಅಂತಿದೆ. ಎಲ್ಲ ಡೀಟೇಲ್ಸ್ನ ನೋಡ್ಕೊಳ್ಳಿ, ಟೋಟಲ್ ಎಷ್ಟಾಗುತ್ತೆ ನೋಡ್ಕೊಳ್ಳಿ. ಆಮೇಲೆ ಒಂದು ಚೆಕ್ ಬಾಕ್ಸ್ ಇದೆ, ಐ ಅಗ್ರಿ ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಚೆಕ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡ್ಕೊಳ್ಳಿ. ದೆನ್ ಪೇ ಆನ್ಲೈನ್ಗೆ ಹೋಗಿ. ನೆಕ್ಸ್ಟು ಪೇಮೆಂಟ್ ಆಪ್ಷನ್ಸ್ ಬರುತ್ತೆ, UPI, QR, ಕಾರ್ಡ, ನೆಟ್ ಬ್ಯಾಂಕಿಂಗ, ವ್ಯಾಲೆಟಾ, ಪೇ ಲೇಟರ ಅಂತ. ನಿಮಗೆ ಯಾವ್ದು ಆಪ್ಷನ್ಸ್ ಈಸಿ ಅಂತ ಅನಿಸುತ್ತೆ ಅದನ್ನು ತೆಗೆದುಕೊಳ್ಳಿ. UPI ಆರ್ QR ಅಂದರೆ ಭಾಳ ಈಸಿ ಅಂತ ಅನಿಸುತ್ತೆ. ನಾವು ಎಲ್ಲಿ ಬೇರೆ ಕಡೆ ಹೇಗೆ QR ಕೋಡಲ್ಲಿ ಮಾಡ್ತೀವೋ ಹಾಗೆ ಮಾಡ್ಬೋದು. ನಾನು UPI ಆರ್ QR ಕೋಡ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದು ಸೆಲೆಕ್ಟ್ ಮಾಡಿದ ತಕ್ಷಣ ಎಂಟರ್ UPI ID ಆರ್ ಮೊಬೈಲ್ ನಂಬರ್ ಅಂತ ಬರುತ್ತೆ, ಆರ್ ಶೋ QR ಕೋಡ್ ಅಂತ ಬರುತ್ತೆ. ನಾನು ಶೋ QR ಕೋಡನ್ನು ಕೊಡ್ತಿದ್ದೀನಿ, ನಾನು UPI IDನ ಹಾಕ್ತಾ ಇಲ್ಲ. ನೆಕ್ಸ್ಟು ಫೀಸ್ ಬ್ರೇಕಪ್ಸ್ ಅಂತ ತೋರಿಸುತ್ತೆ. ಫೀಸ್ ಬ್ರೇಕಪ್ಸ್ ಆದಮೇಲೆ ಕಂಟಿನ್ಯೂ ಅಂಡ್ ಪೇ ಅಂತ ತೋರಿಸುತ್ತೆ. ಕಂಟಿನ್ಯೂ ಅಂಡ್ ಪೇನ ಕ್ಲಿಕ್ ಮಾಡಿ. QR ಕೋಡು ಜನರೇಟ್ ಆಗಿದೆ. QR ಕೋಡು ಜನರೇಟ್ ಆಗಿದೆ. ಈಗ ನೀವು ನಿಮ್ಮ QR ಕೋಡ್ ಪೇಮೆಂಟ್ ಹೇಗೆ ಮಾಡ್ತೀರೋ ಹಾಗೆ ಮಾಡಿ. ಪೇಮೆಂಟ್ ಸಕ್ಸಸ್ ಆದರೆ ಅಲ್ಲೂ ಕೂಡ ಪೇಮೆಂಟ್ ಸಕ್ಸಸ್ ಅಂತ ಬರುತ್ತೆ. ವೆಯ್ಟ್ ಮಾಡಿ, ಯಾವುದೇ ಕಾರಣಕ್ಕೂ ರಿಫ್ರೆಶ್ ಮಾಡಬೇಡಿ. ಪೇಮೆಂಟ್ ಮಾಡುವಾಗ ನಿಮ್ಮ ಆನ್ಲೈನು
ಮತ್ತು ನಿಮ್ಮ ಮೊಬೈಲ್ ಆರ್ ಲ್ಯಾಪ್ಟಾಪಲ್ಲಿ ಬ್ಯಾಟ್ರಿ ಇದನ್ನೆಲ್ಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಇಂಟರ್ನೆಟ್ ಕನೆಕ್ಷನ್ಸ್ ಎಲ್ಲ ನೀಟಾಗಿ ಇರಬೇಕು. ಅಂಥ ಸಂದರ್ಭದಲ್ಲಿ ಪೇಮೆಂಟ್ ಮಾಡಿ. ಪೇಮೆಂಟ್ ಆದಮೇಲೆ ರಿಸಿಪ್ಟ್ ಆಫ್ ಪೇಮೆಂಟ್ ಆ್ಯಂಡ್ ಅಪಾಯಿಂಟ್ಮೆಂಟ್ ಅಂತ ಬರುತ್ತೆ. ಆರ್ಡರ್ ನಂಬರ್ ಇದೆ, ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಕೆಳಗಡೆ ಪ್ರಿಂಟ್ ಅಂತಿದೆ. ನಿಮ್ಮ ಡೀಟೇಲ್ಸು ಅಂದರೆ ಏನೇನು ರೆಸಿಪ್ಟಲ್ಲಿ ಡೀಟೇಲ್ಸ್ ಇದೆಯೋ ಅದೆಲ್ಲ ಪ್ರಿಂಟ್ ಆಪ್ಷನ್ಸ್ ಇದೆ, ಪ್ರಿಂಟ್ ಮಾಡ್ಕೊಳ್ಳಿ. ಮತ್ತು ಬಲಭಾಗದಲ್ಲಿ HSRP ಪ್ಲೇಟ್ ಅಪಾಯಿಂಟ್ಮೆಂಟ್ ಅಂತಿದೆ. ಡೀಟೇಲ್ಸ್ ಎಲ್ಲ ಇರುತ್ತೆ, ಪೇಮೆಂಟ್ ಸ್ಟೇಟಸ್ ಇರುತ್ತೆ. ಇದನ್ನೆಲ್ಲ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಇದು ಪ್ರಿಂಟ್ ಆಪ್ಷನ್ಸ್ಗೆ ಹೋಗಿ ಪ್ರಿಂಟ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಪ್ರಿಂಟ್ ಆಪ್ಷನ್ಸ್ ಇಲ್ಲ ಅಂತ ಹೇಳಿದ್ರೆ QR ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ರೆಸಿಪ್ಟು ಡೌನ್ಲೋಡ್ ಆಗುತ್ತೆ. ಬೇಕಾದ್ರೆ QR ಕೋಡನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಪ್ರಿಂಟ್ ಆಪ್ಷನ್ಸು ಮತ್ತು QR ಕೋಡ್ ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಇಮೇಲ್ಗೆ ಒಂದು ಮೇಲ್ ಬಂದಿರುತ್ತೆ, ಅಲ್ಲಿ ಡೀಟೇಲ್ಸ್ ಎಲ್ಲ ಇರುತ್ತೆ, ಪೇಮೆಂಟ್ ಡೀಟೇಲ್ಸ್ ಎಲ್ಲ ಅಲ್ಲಿ ನೀವು ಬೇಕಾದ್ರೆ ನೋಡ್ಕೋಬೋದು. ಕೆಲವು ಸಾರಿ ಸರ್ವರ್ ಪ್ರಾಬ್ಲಮ್ ಇದ್ದಂಥ ಸಂದರ್ಭದಲ್ಲಿ QR ಕೋಡು ಮತ್ತು ಪ್ರಿಂಟ್ ಆಪ್ಷನ್ಸ್ ಬರಲ್ಲ. ಅಂಥ ಸಂದರ್ಭದಲ್ಲಿ ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ, ಆರ್ ಇಮೇಲಲ್ಲಿ ಏನು ಡೀಟೇಲ್ಸ್ ಬಂದಿದೆ ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಳ್ಳಿ. ಪ್ರೀತಿಯ ವೀಕ್ಷಕರೇ, ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಜೊತೆಗೆ ನೀವು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಂಡು ಅಪ್ಲೈ ಮಾಡೋಕ್ಕೆ ಈಸಿ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಅರ್ಥ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನಿಮ್ಗೆ ಏನಾದರೂ ವಿಚಾರಗಳು ಇನ್ನೂ ಬೇಕು, ಜೊತೆಗೆ ಯಾವ್ದಾದ್ರು ಡೌಟ್ಸ್ ಇದೆ ಅಂತ ಹೇಳಿದ್ರೆ ಕಾಮೆಂಟ್ ಅನ್ನ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ವಿಡಿಯೋ ಕರ್ನಾಟಕದ ತುಂಬಾ ಜನಕ್ಕೆ ಬೇಕಾಗುತ್ತೆ ಕನ್ನಡದಲ್ಲಿ ತಿಳ್ಕೊಳ್ಳಿಕ್ಕೆ. ಆ ದಿಸೆಯಿಂದಾಗಿ ನೀವು ಶೇರ್ ಮಾಡ್ತೀರಾ ಅಂತ ಅನ್ಕೊಳ್ತಾ, ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೇನೆ ಏನಾದರೂ ಈ ವಿಡಿಯೋನ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಆ ಮೂಲಕ ನನಗೆ ಸಪೋರ್ಟ್ ಮಾಡಿ ಹೊಸ ಹೊಸ ನಾಲೆಡ್ಜ್ ರಿಲೇಟೆಡ್ ವಿಡಿಯೋಗಳನ್ನ ತರಲಿಕ್ಕೆ. ನೀವು ಸಪೋರ್ಟ್ ಮಾಡ್ತೀರಾ, ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ತೀರಾ ಅಂತ ಅನ್ಕೊಳ್ತಾ, ವೀಕ್ಷಕರೇ, ನಾನು ಮತ್ತೊಂದು ವಿಚಾರವನ್ನ ನಿಮ್ ಜೊತೆ ಹಂಚ್ಕೋಬೇಕಾಗಿದೆ. ಆ ವಿಚಾರ ನನ್ನ ಚಾನಲ್ಗೆ ಮಾನಿಟೈಸೇಷನ್ ಆಗಿ ಜಾಯಿನ್ ಬಟನ್ ಬಂದಿದೆ. ಈ ಜಾಯಿನ್ ಬಟನ್ ಇಂದ ಆಗ್ತಕ್ಕಂಥ ಉಪಯೋಗಗಳನ್ನ ನೀವು ತಿಳ್ಕೋಬೇಕು. ಜೊತೆಗೆ ಈ ಜಾಯಿನ್ ಬಟನ್ ನಿಮ್ಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. ಸಪ್ರೇಟ್ ಒಂದು ಚಾನಲ್ ಕ್ರಿಯೇಟ್ ಆಗಿದೆ. ಆ ಚಾನಲ್ ಅಲ್ಲಿ ನಡೀತಕ್ಕಂಥ ಎಲ್ಲ ವ್ಯವಹಾರಗಳನ್ನ ನೀವು ತಿಳ್ಕೋಬೇಕು ಅಂತ ಹೇಳಿದ್ರೆ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗಿ ಅಂತ ಕೇಳ್ಕೊಳ್ತಾ, ಮತ್ತೊಂದು ಹೊಸ ವಿಚಾರದ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್.